ಮುಗಿದು ಏರು ಇದು ಕನ್ನಡದ ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ ಅತಿರಥ ಮಹಾರಥ ಸಾರಥಿ. ಹಾಯ್ ಹಲೋ ನಮಸ್ಕಾರ ಮೈಸೂರು, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮೈಸೂರು ವರ್ಡ್ಸ್. ನಾವಿವತ್ತು ನಮ್ಮ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ನಾವು ಒಬ್ರು ಸ್ಪೆಷಲ್ ವ್ಯಕ್ತಿನ ಕರ್ಕೊಂಡು ಬಂದಿದೀವಿ. ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇವರು, ಅಂಡ್ ಇವರು ಫೀಮೇಲ್ ಪರ್ಸನ್. ನಮ್ಮ ಮೈಸೂರಿನಲ್ಲಿ ಇವರು ಹೆಣ್ಣುಲಿ ಅಂತಾನೆ ನಾವ್ ಇವ್ರಿಗೆ ಟೈಟಲ್ ನ ಕೊಡ್ಬೋದು. ಅಂಡ್ ತುಂಬಾ ಸ್ಪೋರ್ಟಿವ್ ಆಗಿ ಇರುವಂತಹ ವ್ಯಕ್ತಿ. ಅವ್ರನ್ನ ನೋಡ್ತಾ ಇದ್ರೆ ನಾವೇ ತುಂಬಾ ಸ್ಫೂರ್ತಿ ಆಗ್ಬಿಡ್ತೀವಿ. ಅಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಮತ್ತು ವ್ಯಕ್ತಿಯನ್ನ ನಾವಿವತ್ತು ಇಂಟರ್ವ್ಯೂ ಮಾಡ್ತಾ ಇದೀವಿ. ಸೊ ಅವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ಸೌಮ್ಯ ಅವರು. ಕೈ ಮುಗಿದು ಏರು ಇದು ಕನ್ನಡದ ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ನಮಸ್ಕಾರ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಸೂಪರ್. ಓಕೆ, ಸೊ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ನಿಮ್ಮ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಇವಾಗ ಬಿಸ್ನೆಸ್ ಡೌನ್ ಆಗಿದೆ. ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಓಕೆ, ಸೊ ಖುಷಿ ಇದೆ ನಿಮ್ಗೆ ಆಟೋ ಓಡಿಸೋದಲ್ವಾ? ಖಂಡಿತ ಮ್ಯಾಮ್, ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ, ಸೊ ಈಗ ನಾವ್ ಯಾವ್ದೇ ಒಂದು ಕೆಲಸ ಅಂತ ಆಯ್ಕೆ ಮಾಡುವಾಗ, ವೃತ್ತಿ ಅಂತ ಆಯ್ಕೆ ಮಾಡುವಾಗ ಒಬ್ರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಹೌದು ಅಲ್ವಾ? ಸೊ ಈಗ ನೀವು ಆಟೋ ಫೀಲ್ಡ್ ನೇ ಚೂಸ್ ಮಾಡೋದಕ್ಕೆ ನಿಮ್ಗೂ ಒಬ್ರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಹೌದು. ಸೊ ಯಾರು ನಿಮ್ಮ ರೋಲ್ ಮಾಡೆಲ್? ನಮ್ಮಪ್ಪ. ತಂದೆ. ನಮ್ ತಂದೆನೆ ನನ್ ರೋಲ್ ಮಾಡೆಲ್. ಓಕೆ, ತಂದೆ ಹೆಸರೇನು ಮ್ಯಾಮ್? ಅವ್ರ ಹೆಸರು ಸದಾಶಿವಯ್ಯ ಅಂತ, ಶಿವಪ್ಪ ಅಂತ ಫೇಮಸ್ ಅವರು. ಓಕೆ ಓಕೆ, ನೀವು ನೇಟಿವ್ ಮೈಸೂರೇನಾ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಮ್ಮ. ಎಲ್ಲಿ ನೀವು ವಾಸ ಇರೋದು? ಇಲ್ಲಿ ಹೆಬ್ಬಾಳ್ನಲ್ಲೇ. ಹೆಬ್ಬಾಳು. ಅಮ್ಮ ಏನ್ ಮಾಡ್ತಿದ್ದಾರೆ? ಅಮ್ಮ ಮನೆ ಕೆಲ್ಸ, ಮನೆಯಲ್ಲೇ ನಮ್ನೆಲ್ಲ ನೋಡ್ಕೊಂಡು ಮನೇಲೆ. ಓಕೆ, ತಾಯಿ ಹೆಸರು? ಅನ್ನಪೂರ್ಣಮ್ಮ ಅಂತ. ಓಕೆ ಓಕೆ, ಸೊ ನಿಮ್ಗೊಬ್ಬ ಮಗ ಕೂಡ ಇದ್ದಾರೆ? ಹೌದು, ನನ್ ಮಗ ಒಬ್ಬ ಮಗ ಹರೀಂದ್ರನ್ ಅಂತ. ಈ ಸಲ 3rd ಸ್ಟ್ಯಾಂಡರ್ಡ್ ಮುಗಿಸಿ 4ನೇ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಓಕೆ ಓಕೆ ಓಕೆ, ಸೊ ನೀವ್ ಹೇಳ್ತಾ ಇದ್ರಿ ಅಪ್ಪ ಇನ್ಸ್ಪಿರೇಷನ್, ಅಪ್ಪ ಇಂದಾನೆ ಬಂದಿದ್ದು ಆಟೋಗೆ ಅಂತ. ಸೊ ಅದ್ರ ಸ್ಟೋರಿನ ಲೈಟ್ ಆಗಿ ನಮ್ಗೆ ಹೇಳ್ತೀರಾ ಚಿಕ್ಕದಾಗಿ? ಆಕ್ಚುಲಿ ಹಂಗೆ ಹೇಳಕ್ ಚಿಕ್ಕದಾಗಿ ಅಂದ್ರೆ ಆಟಕ್ಕೆ ಅಂತ ಕಲ್ತಿದ್ದೆ, ಮತ್ತು ಜೀವನಕ್ಕಾಗಿ. ಆಯ್ತು, ತುಂಬಾ ಚೆನ್ನಾಗಿದೆ ವರ್ಡ್ ಆಕ್ಚುಲಿ ನೀವು ಹೇಳಿದ್ದು. ಯಾಕಂದ್ರೆ ನಮಗ್ ಗೊತ್ತಿರಲ್ಲ ನಾವು ಫ್ಯೂಚರ್ ಏನ್ ಮಾಡ್ತೀವಿ. ನಾವು ಓದ್ತಿರ್ತೀವಿ, ನಾವು ಓದುವಾಗ ಏನೋ ಡ್ರೀಮ್ಸ್ ಇಟ್ಕೊಂಡಿರ್ತೀವಿ, ಅಂಡ್ ವೃತ್ತಿ ಬೇರೆ ಕಡೆನೆ ಕರ್ಕೊಂಡು ಹೋಗುತ್ತೆ. ಎಲ್ಲವೂ ಅನ್ಕೊಂಡಂಗ ಆಗಲ್ವಲ್ಲ. ಹೌದು ಹೌದು ಹೌದು. ಸೊ ಇವಾಗ ನೀವು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಮ್ಮ ಆಲ್ಮೋಸ್ಟ್ ಇವಾಗ 17-18 ವರ್ಷ ಕಲ್ತು, 20-22 ವರ್ಷ ಆಯ್ತು. 17 ವರ್ಷ ಆಯ್ತು. ಓಕೆ, ಸೊ ನಿಮ್ಗೆ ಸ್ಟಾರ್ಟಿಂಗ್ ಅವಾಗಿಂದ ನೀವು ಓಡಿಸ್ತಿದ್ದೀರಾ ಅಂತಂದ್ರೆ ಲೈಕ್ ಭಯ ಇರ್ಲಿಲ್ವಾ? ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಮ್ಗೆ ಸಣ್ಣ ವಯಸ್ಸಲ್ಲಿ ಏನು ಗೊತ್ತಿರಲ್ಲ. ಭಯ ಅಂದ್ರೆ ಏನು ಅನ್ನೋದೇ ನಮಗೆ ಗೊತ್ತಿರಲ್ಲ. ಅಪ್ಪನ ಜೊತೆ ಸುಮ್ನೆ ಇಲ್ಲ ನನಗೆ ಇದ್ ಕಲಿಬೇಕು, ನನಗೆ ಹೇಳ್ಕೊಡಿ, ಇಟ್ಕೊಳ್ಳೋದು, ಹ್ಯಾಂಡಲ್ ಇಟ್ಕೊಳ್ಳೋದು, ಎಕ್ಸ್ಲೇಟರ್ ಕೊಡೋದು. ಈಗಲೂ ಮಕ್ಕಳೆಲ್ಲ ಸ್ಕೂಟರ್ ಕೂತ್ರೆ ಎಕ್ಸ್ಲೇಟರ್ ಇಟ್ಕೊಳ್ಳೋದು, ಹ್ಯಾಂಡಲ್ ಇಟ್ಕೊಳ್ಳೋದೆಲ್ಲ ಮಾಡ್ತಾರೆ. ಹಂಗೆ ನಾನು ಕೂಡ ಆ ಇಂಟ್ರೆಸ್ಟ್ ಅಲ್ಲಿ ಕಲ್ತಿದ್ದೆ. ಮನೇಲಿ ಒಂದು ಸ್ಪೆಷಲ್ ಗಾಡಿ ಇದೆ, ಅಪಾರ್ಟ್ ಫ್ರಮ್ 2 ವೀಲರ್ ಯಾವ್ದೋ ಒಂದು ಹೊಸ ಗಾಡಿ ಇದೆ ಅಂತ ಇಂಟ್ರೆಸ್ಟ್ ಜಾಸ್ತಿ. ಹೌದು. ಓಕೆ, ಸೊ ಇವಾಗ ನೀವು ಆಟೋ ಫೀಲ್ಡ್ ಅಂತ ನೀವು ಚೂಸ್ ಮಾಡಿದ ಕಾರಣ ಏನು ಮ್ಯಾಮ್? ಆಕ್ಚುಲಿ ನಾನ್ ಹೆಂಗೆ ಅಂದ್ರೆ ನನ್ನ ಲೈಫ್ ಅಲ್ಲಿ 2 ತರ ಜೀವನದಲ್ಲಿ ಕಹಿ ಘಟನೆ ಅಂತ ಹೇಳ್ಬೋದು. ಒಂದು ಓದ್ಲಿಕ್ಕೆ ಅಂತ, ಓದಕ್ಕೋಸ್ಕರ ಅಂತ ಒಂದ್ಸಲ ಬರ್ತೀನಿ ಫೀಲ್ಡ್ಗೆ. ಮತ್ತೆ ಓದಿ ಎಲ್ಲ ಮುಗಿದ್ಮೇಲೆ ಮದ್ವೆ ಎಲ್ಲ ಆಗುತ್ತೆ, ಮಗು ಆಗುತ್ತೆ. ಮಗು ಆಗೋ ಟೈಮ್ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಮಗುನ್ ಸಾಕ್ಬೇಕು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಮಗುನೇ ನೋಡ್ಕೊಳ್ಳ, ಕೆಲ್ಸಕ್ಕೆ ಹೋಗ್ಲಾ ಅಂತ ಎರಡನೇ ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಾಗಿಲ್ಲ. ಸೊ ಆ ಟೈಮ್ ನಲ್ಲೇ ಡಿಕ್ಕಿನಲ್ಲಿ ಇಟ್ಕೊಂಡು ಮಗುನ ಸಾಕೊಂಡು ಜೀವನನ ಮತ್ತೆ ಶುರು ಮಾಡಿದ್ದು. ಅಂದ್ರೆ ನೀವು ಮದ್ವೆ ಆಗಕ್ಕೂ ಮುಂಚೆನೂ ಆಟೋ ಓಡಿಸ್ತಿದ್ರಿ? ಹೌದು ಹೌದು, ತುಂಬಾ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ರಿಂದ ಒಂದು SSLC ಮುಗ್ದ ನಂತರ ನಮ್ಮ ಮನೇಲಿ ಓದಕ್ಕೆ ಬೇಡ ಸಾಕು. ನಾನ್ ತುಂಬಾ ಏನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಓಕೆ ಓಕೆ ಓಕೆ, ಮಿಡಲ್ ಹೆಂಗ ಅಷ್ಟು ಓದ್ತಾ ಇದ್ವಿ, ಪಾಸ್ ಆಗೋ ಮಟ್ಟಿಗೆ ಓದ್ತಾ ಇದ್ವಿ. ಹಂಗು SSLC ಮಾರ್ಕ್ಸ್ ನೋಡ್ಬಿಟ್ಟು ಅಪ್ಪ ನೀನ್ ಓದೋದ್ರಲ್ಲಿ ಇಷ್ಟಲ್ಲೇ, ನೀನ್ ಯಾವ್ದಾರ MMS ಇಲ್ಲ ಫ್ಯಾಕ್ಟ್ರಿಗೆ ಹೋಗು, ಸಿಟಿಲಿ ಇತ್ಕೊಂಡು ಇಷ್ಟು ಮಾರ್ಕ್ಸ್ ತೆಗ್ದಿದ್ಯಲ್ಲ ಅಂತ ತುಂಬಾ ಬೇಜಾರಾಯ್ತು. ಇಲ್ಲ, ಅದನ್ನ ನಾನು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ದುಡಿಯೋಣ ಪ್ಲಸ್ ಓದೋಣ. ದುಡಿಯೋದು ನನ್ ತಲೆಯಲ್ಲಿ ಇರ್ಲೇ ಇಲ್ಲ, ಓದ್ಬೇಕು ಅನ್ನೋ ಚಾಲೆಂಜ್ ಬಂತು. ಬಟ್ ಇವ್ರ ಕಾಲೇಜಿಗೆ ಹಾಕಿ ರೆಡಿ ಇರ್ಲಿಲ್ಲ, ಧೈರ್ಯ ಮಾಡ್ತಿರ್ಲಿಲ್ಲ ಪೇರೆಂಟ್ಸ್. ಸೊ ರಜೆ ಇತ್ತು 10th ಆದ್ಮೇಲೆ ನಮ್ಗೆ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನಾಯ್ತು,
ಆಯ್ತು, ನಾನೇನ್ ಮಾಡಿದೆ, ಒಬ್ರು ಮನೆ ಗೃಹ ಪ್ರವೇಶ ಬಾಡಿಗೆ ಮತ್ತೆ ಗೊತ್ತಿರೋರ್ದು ದೇವಸ್ಥಾನಗಳು ಲೋಕಲ್, ಯಾಕಂದ್ರೆ ನಾವು ತುಂಬಾ ಚಿಕ್ಕ ವಯಸ್ಸು, ಸಿಟಿಗೆಲ್ಲ ಗಾಡಿ ತಗೊಂಡು ಹೋಗ್ಲಿಕ್ಕಾಗಲ್ಲ. ನಿಯರ್ ಬೈ ಪ್ಲೇಸಸ್ ಏನೇನಿದೆ ಲೋಕಲ್ ಅಲ್ಲಿ ಸಣ್ಣ ಪುಟ್ಟ ಬಾಡಿಗೆ ಹೊಡೆದು 2,000 ರೂಪಾಯಿ ದುಡ್ಡು ಮಾಡ್ಕೊಂಡು ಅದೇ ದುಡ್ಡನ್ನ ಕಾಲೇಜಿಗೆ ಸೇರ್ಕೊಂಡಿದ್ದು. ಸೂಪರ್ ಮ್ಯಾಮ್, ಸೂಪರ್, ವೆರಿ ಇನ್ಸ್ಪೈರಿಂಗ್. ಆಮೇಲೆ ಕಾಲೇಜಿಗೆ ಆಕ್ಚುಲಿ PUC ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಮಾರ್ಕ್ಸ್ ತೆಗ್ದಿದ್ದು, ಬಹಳ ಖುಷಿ ಆಯ್ತು. ಅಪ್ಪ ಅಂತ ಖುಷಿ ಪಟ್ರು. ಹೌದು, ಹಂಗೆ ಹೋದು ಮತ್ತೆ ಡಿಗ್ರಿ, ಮತ್ತೆ ಅಲ್ಲಿಂದ ಯಾರನ್ನೋ ಇಷ್ಟ ಪಡೋದು. ನಾವು ಇಷ್ಟಪಟ್ಟಿದ್ದು ಸಕ್ಸಸ್ ಆಗ್ಲಿಲ್ಲ ಲೈಫ್ ಅಲ್ಲಿ. ಮತ್ತೆ ಬ್ಯಾಕ್ ಟು ಅಂದ್ಬಿಟ್ಟು ಆಟೋನೇ ಬಂದ್ರಿ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಡಿಗ್ರಿ ಮುಗಿಸಿ ಕೆಲಸ ಹುಡುಕಿದ್ದಾಯ್ತು. ಇಂಗ್ಲಿಷ್ ಕಂಪ್ಲೀಟ್ ಮಾಡಿದ್ದೀರಾ? ನಾನು MBA ಆಕ್ಚುಲಿ ಡಿಸ್ಕಂಟಿನ್ಯೂ. ಸೂಪರ್ ಮ್ಯಾಮ್, ವೆರಿ ಗ್ರೇಟ್. ಡಿಗ್ರಿ ಮುಗಿಸಿ ನನಗೆ ಇಂಗ್ಲಿಷ್ ಬರಲ್ಲ ಒಂದೇ ಕಾರಣಕ್ಕೆ ನನಗೆ ಬೆಂಗಳೂರಲ್ಲಿ ಕೆಲಸ ಸಿಗ್ಲಿಲ್ಲ ಆ ಟೈಮಲ್ಲಿ. ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂದ್ರೆ, ಇಂಗ್ಲಿಷ್ ನಮ್ಗೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದಿದ ತಕ್ಷಣ ನರ್ವಸ್ ಆಗ್ಬಿಡುವ, ಹೆಂಗ್ ಫೇಸ್ ಮಾಡ್ಬೇಕು, ಆಮೇಲೆ ಡ್ರೆಸ್ ಕೋಡ್ ಇಲ್ಲ ನಮ್ಗೆ ಆ ಸೆನ್ಸ್ ಮ್ಯಾನರಿಸಮ್ ಇರುತ್ತೆ. ಒಂದ್ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡುವ ಅದೆಲ್ಲ ನಮಗೆ ಬೇಸಿಕ್ ನಾಲೆಜೇ ಇರ್ಲಿಲ್ಲ. ಆಮೇಲೆ ಏನಾದ್ಮೇಲೆ ಏನ್ ತಗೋಬೇಕು ಅದ್ರ ಬಗ್ಗೆ ನಮ್ಗೆ ಗೈಡ್ ಮಾಡೋರು ಏನು ಇರ್ಲಿಲ್ಲ. ನಮಗೆ ಏನ್ ಬೇಕು ಅದನ್ನ ಓದ್ಕೊಂಡು ನಮ್ಗೆ ಏನ್ ಬೇಕೇ ಮಾಡ್ಕೊಂಡು ಸುಮ್ನೆ ಯಾರು ಏನ್ ಮಾಡ್ತಿರ್ತಾರೆ ನೋಡು, ಆ ಒಂದು ಐಡಿಯಾ ಇಟ್ಕೊಂಡೆ ಒಂದ್ ಫ್ಲೋರ್ ಅಲ್ಲಿ ಹೊಟ್ಟೋಗ್ಬಿಡ್ತೀವಿ. ಆದ್ರೆ ನಮ್ ಫ್ಯಾಮಿಲಿಲಿ ಡಿಗ್ರಿ ಅಂತ ಕಂಪ್ಲೀಟ್ ಮಾಡಿರೋಳು ನಾನೇನೆ. ಓಕೆ, ಬಟ್ ಇಲ್ಲ, ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಸೊ ಗ್ರೇಟ್ ಮ್ಯಾಮ್, ನೀವು ನಿಜವಾಗ್ಲೂ ಗ್ರೇಟ್. ಆ ಕಡೆ ಓದಿದೀರಾ, ಈ ಕಡೆ ಮಗುನ ಡಿಕ್ಕಿಲಿ ಇಟ್ಕೊಂಡು ನೀವು ಆಟೋ ರೈಡ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ವೆರಿ ಇನ್ಸ್ಪೈರಿಂಗ್. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಏನಂದ್ರೆ ನಮ್ಮಲ್ಲಿ ಕ್ಲಾಶಸ್ ಶುರುವಾಗಿದ್ದ ಪ್ರೆಗ್ನೆಂಟ್ ಟೈಮ್ ಅಲ್ಲಿ. ಸೊ ಅವರು ಇಲ್ಲ, ನಾನು ಇನ್ನೊಬ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ಬಂದ್ ಹೇಳಿದ. ಪ್ರೀತಿನ ಬಲವಂತವಾಗಿ ಪಡೆಯಕ್ಕಾಗ್ಲಿಲ್ಲ. ಯಾರನ್ನೂ ನಾವು ಬಲವಂತವಾಗಿ ಇರ್ಸ್ಕೊಳಕ್ಕಾಗಲ್ಲ. ನಿಜ. ನಮ್ಮ ಋಣ ಅಷ್ಟೇ ಇದ್ದಿದ್ದು ಅನ್ಸುತ್ತೆ ಅವ್ರ ಜೊತೆ. ಹಂಗಾಗಿ ನಮ್ಗೆ ಸಪರೇಟ್ ಆಗೋ ಅಂತ ಒಂದು ಸಿಚುಯೇಷನ್ ಬಂತು. ಸೊ ಮತ್ತೆ ನನ್ ಮಗುನ, ಬಟ್ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ನನ್ನ ಅತ್ತೆ ಭಾವ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನನ್ ಮಗ 1-2 ವರ್ಷ ತುಂಬಾವರೆಗೂ ಸ್ವಲ್ಪ ಸಪೋರ್ಟಿವ್ ಆಗಿದ್ರು. ಯಾಕಂದ್ರೆ ನಾವು ಕೂಡ ಮತ್ತೆ ಅವ್ರ ಮೇಲೂ ಡಿಪೆಂಡ್ ಆಗಕ್ ಆಗಲ್ಲ. ಆ ಟೈಮ್ ಅಲ್ಲಿ ನಾನು 1 ವರ್ಷ ಮಗುನ ಮತ್ತೆ ನಾನ್ ಕೆಲಸ ಶುರು ಮಾಡ್ಬೇಕಿತ್ತು. ಮತ್ತೆ ಆಟೋ ಫೀಲ್ಡ್ ಗೆ ಬರ್ಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದ್ರೆ ಮಗು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಈ ಕಡೆ ದುಡಿಲೂಬಹುದು, ಎರಡನ್ನೂ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಹೇಳಿ. ಆಮೇಲೆ ಕೆಲ್ಸಕ್ಕೆ ಹೋದ್ರೆ ಮೈಸೂರಲ್ಲಿ ಹತ್ರ, ಅವಾಗ ನನ್ ಮಗು ಆ ವಯಸ್ಸಿನಲ್ಲಿರುವಾಗ 8,000 ಸಂಬಳ. 8,000-10,000 ಸಂಬಳ ಸಿಗೋಂತ ನಮ್ಮ ಮೈಸೂರಿನಲ್ಲಿ ಅಷ್ಟಿಟ್ಕೊಂಡು ನಾನು ಹೆಂಗೆ ಮನೆ, ಮಗು, ನನ್ ಜೀವನ ಎಲ್ಲವೂ ಕಷ್ಟ ಆಗುತ್ತೆ ಹೇಳಿ ಮತ್ತೆ ಆಟೋ ಫೀಲ್ಡ್ ಗೆ ಬಂದಿದ್ದು. ಓಕೆ, ಸೊ ನಿಮ್ಗೆ ಅಂದ್ರೆ ಮಗುಗೆ ಪಾಪ ಕಷ್ಟ ಆಗ್ತಿರ್ಲಿಲ್ವಾ ಆಟೋನಲ್ಲಿ ಇಟ್ಕೊಂಡು? ಇಲ್ಲ, ಯಾಕಂದ್ರೆ ಮಕ್ಕಳಿಗೆ ಕಷ್ಟ ಅಂತ ಗೊತ್ತಾಗೋದು ಯಾವಾಗಂದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ. ವಯಸ್ಸಿಗೆ ಬಂದ್ಮೇಲೆ 10 ವರ್ಷ ಗಂಟ ತುಂಬಿಸೋವರೆಗೂ ಅವ್ರಿಗೆ ಕಷ್ಟ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಕಷ್ಟ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಅವ್ರಿಗೆ ಕಷ್ಟ ಆಗುತ್ತೋ ಇಲ್ವೋ ಕೇರ್ ಮಾಡ್ಲೇಬೇಕು. ಈಗ ಎಲ್ಲೋ ಬಿಟ್ಬಿಟ್ಟು ಯಾರ ಹತ್ರನ ಅವ್ರಿಗೂ ಕೂಡ, ಈಗ ಮಗು ನೋಡ್ಕೊಳ್ಳೋರಿಗೆ ಬಿಟ್ರು ಕೂಡ ನಾವು ಪೇಮೆಂಟ್ ಮಾಡ್ಲೇಬೇಕು. ಮತ್ತೆ ಅವ್ರು ನಮ್ಮಷ್ಟು ಜೋಪಾನವಾಗಿ ಆದ್ರೂ ನಾವು ಹೊರಗಡೆ ದುಡಿತಾ ಇದ್ರು ಮನ್ಸಲ್ಲಿ ಇರುತ್ತೆ ನಮ್ಗೆ. ಅದ್ರ ಬದಲು ನಮ್ ಜೊತೆಲೆ ಇಟ್ಕೊಂಡ್ಬಿಟ್ರೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂದಾಗ ನಾವು ಆ ತರದ್ದೇ ಒಂದು ಕೆರಿಯರ್ ನ ಚೂಸ್ ಮಾಡೋದು. ಅದು ನಮ್ಮ ಮತ್ತೆ ತುಂಬಾ ಸಪೋರ್ಟಿವ್ ಆಗಿದ್ರು. ಅವ್ರನ್ನ ನಾನ್ ನೆನ್ಸ್ಕೊಳ್ಳೇಬೇಕು. ನೀವು ನೆನ್ಸ್ಕೋತೀರಾ ಅಲ್ವಾ, ಅದು ನಿಮ್ಮ ಒಳ್ಳೆತನ. ಓಕೆ, ಈಗ ನೀವು ಮೈಸೂರಲ್ಲಿ ಅಷ್ಟು ವರ್ಷದಿಂದ ನಿಮ್ಮ ಆಟೋ ವೃತ್ತಿಯಲ್ಲಿ ನಿಮ್ ಸೇವೆನ ಸಲ್ಲಿಸಿದೀರಾ. ಸೊ ನಿಮ್ಗೆ ಇಂಥ ದಿನ ಅಪ್ಪ ನನ್ಗೆ ಬದಲೇ ಬರಾಗಿತ್ತು, ಆಟೋ ಬಿಟ್ಬಿಡ್ಬೇಕು ನಾನು ಅಂತ ಯಾವತ್ತಾರು ಒಂದು ಮೊಮೆಂಟ್ ಅಲ್ಲಿ ಅನ್ಸಿದ್ಯಾ? ಯಾವ್ದಾರ ಒಂದ್ ಕ್ಷಣ ಆತರ? ನಾನು ಇದಲ್ಲದೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಆಫೀಸ್ಗಳಲ್ಲಿ, ಅಲ್ಲೆಲ್ಲ ಅನ್ಸಿದೆ. ಬಟ್ ಆಟೋದಲ್ಲಿ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಈಗ ತಡರಾತ್ರಿ ಆಗಿರುತ್ತೆ. ನನ್ನ ಕೆಲ್ಸನ ನಾನು ತುಂಬಾ ಹೆಂಗೆ ಅಂದ್ರೆ ಸಖತ್ ಪ್ರೀತಿಸ್ತೀನಿ. ನನ್ನ ಆಟೋ ವೃತ್ತಿನ ಒಂದು ದಿನಕ್ಕೂ ನಾನು ಈ ಫೀಲ್ಡ್ ಬರಬಾರ್ದಾಗಿತ್ತು ಅಂತ. ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ನಾನು ತಂದಿರೋದೇ ನನ್ನ ಆಟೋ. ನನಗೆ ಎಷ್ಟೇ ರಾತ್ರಿ ಕಾಲ್ ಮಾಡಿದ್ರೆ ನಾನು ಬಾಡಿಗೆ ಹೋಗ್ತೀರಾ? ನಿಮ್ಗೆ ಭಯ ಆಗ್ತಿರ್ಲಿಲ್ಲ? ಇವಾಗ ಒಂಥರ ಜನರೇಷನ್ ಕೂಡ ಚೇಂಜ್ ಆಗಿದೆ, ಅಂಡ್ ಸೇಫ್ಟಿ ಇದೆ ಇವಾಗ. ಬಟ್ ಅವಾಗ ಸೇಫ್ಟಿ ಇದ್ರೂ ನಮ್ಗೆ ಭಯ ಇರ್ತಿತ್ತು. ಅಂದ್ರೆ ಅವಾಗೆಲ್ಲ ಜಾಸ್ತಿ 9 ಗಂಟೆ ಮೇಲೆ ಹೊರಗೆ ಯಾರು ಬರ್ತಾ ಇರ್ಲಿಲ್ಲ, ಹೊರಗೆ ಹೆದರ್ತಾ ಇದ್ರು. ಸೊ ಆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೇಗೆ ಫೇಸ್ ಮಾಡಿ? ಹಸುವು ಕಷ್ಟ ಅನ್ನೋದು ನಮ್ಮ ಮನಸ್ಥಿತಿನೇ ಬದಲಾಯಿಸ್ಬಿಡುತ್ತೆ. ನಿಜ. ಆ ಕಷ್ಟದ ಮುಂದೆ ಈ ಭಯ ಅನ್ನೋದು ಇರೋದೇ ಇಲ್ಲ. ನಮಗೇನು ಜೀವನ ಮಾಡ್ಬೇಕು, ಒಬ್ರ ಹತ್ರ ನಾವು ಕೈ ಚಾಚಬಾರ್ದು ಅನ್ನೋದನ್ನ ಪಾಠ ಕಲಿಸ್ಬಿಟ್ರೆ ನಮಗ್ ಭಯ ಅನ್ನೋದು. ಕಷ್ಟ ಅಂತ ಬಂದಾಗ ಸಹಾಯಕ್ಕೆ ಯಾರು ಇಲ್ಲ ಅಂತ ಟೈಮ್ ಅಲ್ಲಿ ನಾವು ಮಾಡ್ಲೇಬೇಕು. ಕಷ್ಟ ಅನ್ನೋ
ಸುಖನೋ ಮಾಡ್ಲೇಬೇಕು ಅನ್ನೋ ಸಿಚುವೇಶನ್ ಬಂದಾಗ ಮಾಡ್ಲೇಬೇಕಾಗುತ್ತೆ ಖಂಡಿತ ಅಲ್ವಾ? ma'am. ಬೇರೆ ಆಪ್ಷನ್ ಇರಲ್ಲ. ಸೊ ನೀವು ಅದೇ ದಾರಿನಲ್ಲಿ ಹೋಗಿದ್ದೀರಾ? ಹೌದು ಮ್ಯಾಮ್, ಯಾರು 100 ರೂಪಾಯಿ ಕೇಳಿದ್ರೆ ಯಾರು ಸುಮ್ನೆ ಕೊಡಲ್ಲ. ಹೌದು, ಇವತ್ತೊಂದ್ ದಿವಸ ಕಷ್ಟ ಇದೆ. ಅದನ್ನ ನಾವು ಕೇಳಬಾರ್ದು. ಆ ಕೇಳ್ದರ ಸ್ಥಿತಿಗೆ ನಮ್ಮ ತಗೊಂಡೋಗಿದೆ ಅಂದ್ರೆ ನಾನು ಆಟೋನೇ. ಆಕ್ಚುಲಿ ನಾನು ನಿಮ್ನ ನೋಡ್ತಾ ಇದ್ದೀನಿ ಅವಾಗಿಂದ. ನೀವು ತುಂಬಾ ಎನರ್ಜೆಟಿಕ್ ಪರ್ಸನ್. ಸೊ ಎಲ್ಲಿಂದ ಬಂತು ಎನರ್ಜಿ ನಿಮ್ಗೆ? ಗೊತ್ತಿಲ್ಲ. ನನಗೆ ಏನಂದ್ರೆ ನನಗ್ ನಾನೇ ಸ್ಫೂರ್ತಿ. ಹೌದು, ನನಗ್ ನಾನೇ ಮೋಟಿವೇಟ್ ಮಾಡ್ಕೋತೀನಿ. ನಮ್ಮನ್ನ ನಾವು ಪ್ರೀತಿಸ್ತೀವಿ, ಅವಾಗ ಎಲ್ಲೋ ಒಂದ್ ಕಡೆ ಅದು ರಿಯಾಕ್ಟ್ ಆಗುತ್ತೆ. ಅಷ್ಟೊತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ, ತುಂಬಾ ಲವಲವಿಕೆಯಿಂದ ಇರ್ತೀರಾ, ಜೋಶಲ್ಲಿ ಇರ್ತೀರಾ. ಹೌದು. ಸೊ ನೀವ್ ಈ ತರ ಇರೋದ್ರಿಂದ ಏನಾಗುತ್ತೆ, ನಿಮ್ ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ವಾತಾವರಣ ಇರುತ್ತೆ. ಖಂಡಿತ. ಐ ಹೋಪ್ ನಿಮ್ ಮಗ ನಿಮ್ನ ಬಿಟ್ಟಿರಲ್ಲ ಅನ್ಸುತ್ತೆ. ಅಯ್ಯೋ, ಅವನ್ನ ಒಂದ್ 10 ನಿಮಿಷ ಇವಾಗ ಸ್ವಲ್ಪ ಕರೆದ್ರೆ ಅಮ್ಮ ನಾನು ಆಟ ಆಡ್ಕೊತೀನಿ, ನಿನ್ ಜೊತೆ ಬರಲ್ಲ, ಮೈಸೂರು ನೋಡಿ ಸಾಕಾಗ್ಬಿಟ್ಟಿದೆ. ಅವನು ಹೊರಗಡೆ ಹೋಗೋಣ, 5 ನಿಮಿಷ ಅಮ್ಮಕ್ ಹೋಗ್ತದೆ, ಶ್ರೀರಂಗಪಟ್ಟಣ ಹೋಗ್ತಾರೆ, ಏನೋ ಬಾಡಿಗೆ ಸಿಕ್ತು ಅಂದ್ರೆ ಅಯ್ಯಪ್ಪ ನಾನಂತೂ ನಿನ್ ಜೊತೆ ಬರಲ್ಲ, ನೀನ್ ಎಲ್ಲಾದ್ರೂ ಹೋಗು ಅಂತ ಹೊರಗಡೆ ಹೋದ್ರೆ ಬರ್ತಾನೆ. ಮೈಸೂರ್ ಬಿಟ್ಟು ಮೈಸೂರ್ನೇ ತೋರಿಸ್ತೀರಾ ಅಂತ. ಓಕೆ, ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿದ್ರೆ ನನ್ಗೂ ಫುಲ್ ಪಾಸಿಟಿವ್ ವೈಬ್ ಬರ್ತಾ ಇದೆ. ನೀವು ಹೇಗೆ ಮ್ಯಾಮ್ ಇಷ್ಟು ಖುಷಿಯಾಗಿರ್ತೀರಾ? ಅಂದ್ರೆ ನಿಮ್ಗೆ ತುಂಬಾ ಪೇನ್ ಇದೆ ಹಾರ್ಟ್ ಅಲ್ಲಿ, ಐ ಕ್ಯಾನ್ ಫೀಲ್ ದಟ್. ಆಯ್ತಾ, ನಂಗೆ ಖಂಡಿತ ಗೊತ್ತಾಗ್ತಿದೆ. ಬಟ್ ಆದ್ರೂ ನೀವ್ ಅದನ್ನ ಈಗ ಮಗುನ ಮ್ಯಾನೇಜ್ ಮಾಡ್ಕೊಂಡು ಈ ಕಡೆ ಕೆಲಸ ನೋಡ್ಕೊಂಡು ನಿಮ್ ಮಗನ್ಗೆ ಟೈಮ್ ಕೊಡಕ್ಕೆಲ್ಲ ಆಗುತ್ತಾ? ಮ್ಯಾಮ್, ಆ ಟೈಮ್ ಕೊಡಕ್ಕೋಸ್ಕರನೇ ನಾನು ಈ ಫೀಲ್ಡ್ ಬಂದಿದ್ದು. ಹೆಂಗಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬಾಡಿಗೆ ಹೊಡಿಯಕ್ ಹೋಗ್ಬೋದು. ಈಗ ಟೂರಿಸ್ಟ್ ಟೈಮ್ ಅಲ್ಲಿ ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸ್ವಲ್ಪ ಬಾಡಿಗೆ ನಡೆಯುತ್ತೆ, ನಾವು ಅವ್ರ ಜೊತೆ ಇರಕ್ಕಾಗಲ್ಲ. ಬಟ್ ಅದರ್ ದೆನ್ ಬಾಕಿ ದಿವಸ ಬೆಳಗ್ಗೆ ಅವನ್ನ ಸ್ಕೂಲಿಗೆ ಕಳ್ಸೋವರೆಗೂ ಜೊತೆಲೇ ಇರ್ತೀನಿ. ಮತ್ತೆ ಸ್ಕೂಲಿಂದ ಪಿಕ್ ಮಾಡ್ಕೊಂಡ್ ಬಂದು ಅವನ ತಿನ್ಸಿ ಮತ್ತೆ ಓದಿಸೋದು ಪ್ರತಿಯೊಂದು ಜೊತೆಲೇ ಇರ್ತೀವಲ್ವಾ, ತುಂಬಾ ಟೈಮ್ ಕೊಡಬಹುದು. ಸೊ ಆ ಗ್ಯಾಪ್ ಅಲ್ಲಿ ನಾವು ಮಧ್ಯದಲ್ಲಿ ಬಾಡಿಗೆ ಹೊಡ್ಕೊಬೇಕು. ನಮ್ಗೆ ದೇವ್ರಂತೂ ಊಟಕ್ಕೆ ಹಾಕೊಳ್ಳೋ ಬಟ್ಟೆಗೆ ಮಲ್ಗಕ್ಕೆ ಮೋಸ ಮಾಡಿಲ್ಲ, ಸಾಕು ಅಷ್ಟೇ. ನಾವ್ ಎಲ್ಲ ಏನ್ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಸಾಸ್ಬೇಕು, ಸ್ವಲ್ಪ ಹಾಸಿಗೆ ಉದ್ದ ಮಾಡ್ಕೊಂಡು ನಿಮ್ದು ಲೈಫ್ ನ ನೀವು ಲೀಡ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರೋ ತತ್ವಗಳಿರ್ಬೋದು ಅಥವಾ ನೀವು ಕ್ಯಾರಿ ಮಾಡೋ ರೀತಿ ಇದೆಯಲ್ವಾ, ಅದು ತುಂಬಾ ಚೆನ್ನಾಗಿದೆ. ತುಂಬಾ ಜನಕ್ಕೆ ಇನ್ಸ್ಪೈರ್ ಕೂಡ ಆಗುತ್ತೆ. ಈಗ ನಾವು ಮೈಸೂರಲ್ಲಿ ನಾನ್ ನಿಮ್ನ ಕೇಳ್ತಾ ಇದ್ದೀನಿ, ಲೇಡೀಸ್ ಆಟೋ ಎಷ್ಟು ಜನ ಆಲ್ಮೋಸ್ಟ್ ರೈಡ್ ಮಾಡ್ತಾರೆ? ನಾವು 8 ರಿಂದ 9 ಜನ ಇದೀವಿ ಇಡೀ ಮೈಸೂರಲ್ಲಿ ಅಲ್ವಾ? ತುಂಬಾ ಕಡಿಮೆ ಸಂಖ್ಯೆ. ನನಗೆ ಇನ್ನೊಂದು ಖುಷಿ ಏನಂದ್ರೆ ಹೆಣ್ಮಕ್ಳು ಬರ್ಬೇಕು. ಯಾಕಂದ್ರೆ ಅವರಿಗೆ ಆಟೋ ಫೀಲ್ಡ್ ಅಂದಿದ ತಕ್ಷಣ ಅವ್ರ ತಲೆಯಲ್ಲಿ ಬರೀ ನೆಗೆಟಿವ್ಸ್ ಇದ್ದಾರೆ, ಹಿಂಜರಿತಾರೆ. ಈಗ ಬೆಂಗಳೂರು ಹೆಣ್ಮಕ್ಳಿಗೂ ಮೈಸೂರು ಹೆಣ್ಮಕ್ಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಬೆಂಗಳೂರಲ್ಲಿ ನಾವು ನಮ್ಮದೇ ಒಂದು ಪೀಸ್ ಆಟೋ ಸಂಘಟನೆಯಿಂದ 200 ರಿಂದ 300 ಜನ ಹೆಣ್ಮಕ್ಳಿಗೆ ಫ್ರೀ ಆಗಿ ಡ್ರೈವಿಂಗ್ ಹೇಳ್ಕೊಡ್ತಾ ಇದೀವಿ. ಸೊ ಮೈಸೂರಲ್ಲೂ ಕೂಡ ಶುರು ಮಾಡಿದೀವಿ. ಬಟ್ ಮೈಸೂರಲ್ಲಿ ಏನಂದ್ರೆ ಪಾತ್ರೆ ತೊಳಕ್ ಹೋಗ್ಬಿಡ್ತೀವಿ, ಮನೆ ಕೆಲ್ಸಕ್ಕೆ ಆಟೋ ಮಾತ್ರ ಬರಲ್ಲ, ಹೆದರ್ತಾರೆ. ಅವ್ರಿಗೆ ಇನ್ನೂ ಪಾಸಿಟಿವ್ ಆಗಿ ಈ ಫೀಲ್ಡ್ ಅಲ್ಲಿ ಒಂದು ಸೇಫ್ಟಿ ಇದೆ ಅಂತಾನೋ ಅಥವಾ ನಾವು ಓಕೆ ಆರಾಮಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ರೀಚ್ ಆಗಿಲ್ಲ ಅವ್ರಿಗೆ. ಏನ್ ಗೊತ್ತಾ, ಸೇಫ್ಟಿ ಅಂತ ಬಂದಾಗ ಯಾವ ಫೀಲ್ಡ್ ಅಲ್ಲೂ ಇಲ್ಲ. ಹೌದು, ನಮಗ್ ನಾವೇ ಸೇಫ್ಟಿ. ನಾವ್ ಹೇಗಿರ್ತೀವಿ ಹಂಗಿರುತ್ತೆ ಪ್ರಪಂಚ. ಮಿರರ್ ತರ ಇರ್ಬೇಕು ನಾವು. ವೆರಿ ಟ್ರೂ, ವೆರಿ ಟ್ರೂ. ನಾನು ಹೇಳ್ದೆ ಅಲ್ವಾ, ನೀವು ಫುಲ್ ಎಂಥೂಸಿಯಾಸ್ಟಿಕ್ ಪರ್ಸನ್, ಫುಲ್ ಪಾಸಿಟಿವ್ ಆಗಿ ಮಾತಾಡ್ತಿರ್ತೀರಾ ಅಂತ. ನಿಜ ಅದು. ಯಾಕಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಅಷ್ಟೇ ಪಾಸಿಟಿವ್ಸ್ ಇದೆ ಅಂದ್ಮೇಲೆ ನೆಗೆಟಿವ್ಸ್ ಇರುತ್ತೆ. ನಾವ್ ಅದನ್ನ ಹೆಂಗ್ ರಿಸೀವ್ ಮಾಡ್ತೀವಿ, ನಾವ್ ಯಾವ್ದನ್ನ ರಿಸೀವ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದ್ರೂ ಕೆಲವರಿಗೆ ಏನಂದ್ರೆ ಈಗ ಫ್ಯಾಮಿಲಿನಲ್ಲಿ ಏನಂತಾರೋ ಆತರ ಎಲ್ಲ ಯೋಚನೆಗಳಿರುತ್ತೆ. ಫ್ಯಾಮಿಲಿ ಅನ್ನೋದಕ್ಕಿಂತ ಅವ್ರ ಮನೆಯಲ್ಲೇ ಅವ್ರು ಬಿಡಲ್ಲ ಅನ್ಸುತ್ತೆ, ಅಥವಾ ಅವ್ರಿಗೆ ಅವರೇ ಅವ್ರ ಮೇಲೆ ನಂಬಿಕೆ ಇರಲ್ಲ, ಮಾಡ್ಕೊಂತಾರೆ, ಆತರ ಎಲ್ಲ ಇರುತ್ತೆ. ಅದ್ರಿಂದ ಸ್ವಲ್ಪ ಆಚೆ ಬರ್ಬೇಕು ಅವರು. ಅದರಿಂದ ಬಂದ್ರೆ ಆಗುತ್ತೆ, ಅವ್ರಿಗೆ ನಾನ್ ಮಾಡ್ಬೋದು, ಇದ್ರಲ್ಲಿ ಸಾಧ್ಯ ಇದೆ, ದುಡಿಬಹುದು. ಅಂದ್ರೆ ಏನ್ ಗೊತ್ತಾ, ಅವ್ರ ಕಾಲ್ ಮೇಲೆ ಅವ್ರ ನಿಲ್ಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈಗ ನೀವು ಹಿಂದೆ ಆಟೋ ಓಡುವಾಗ ಲೈಕ್ ನಿಮ್ದು ಇನ್ಕಮ್ಸ್ ಹೆಂಗೆ ವ್ಯಾಪಾರ ಆಗ್ತಾ ಇತ್ತು, ಅಂಡ್ ಇವಾಗ ತುಂಬಾ ಟೆಕ್ನಾಲಜಿಕಲಿ ಮುಂದೆ ಬಂದಿದೆ. ಅಂದ್ರೆ ಊಬರ್ ಇರ್ಬೋದು, ಓಲಾ, ಈ ತರ ಎಲ್ಲ ಫೆಸಿಲಿಟೀಸ್ ಬಂದಿದೆ. ಸೊ ನಿಮ್ಗೆ ಹಿಂದೆ ಇದ್ದದ್ ಬೆಟರ್ ಅನ್ಸುತ್ತಾ, ಇವಾಗ ಬಂದಿರೋದು ಈ ತರ ಫೆಸಿಲಿಟೀಸ್ ಬೆಟರ್ ಅಂತ ಅನ್ಸುತ್ತಾ? ಹಿಂದೆ ಇದ್ದಿದ್ದೆ ತುಂಬಾ ಚೆನ್ನಾಗಿತ್ತು. ಹಿಂದೆ ನಾವು ತಿಂಡಿ ಅಷ್ಟೊತ್ತಿಗೆ ಒಂದು 700 ರಿಂದ 800 ರೂಪಾಯಿ ದುಡಿತಾ ಇದ್ವಿ. ಇವತ್ತು ಇಡೀ ದಿನ ದುಡಿದ್ರು 700-800 ರೂಪಾಯಿ ಆಗ್ತಾ ಇದೆ. ಯಾಕಂದ್ರೆ ಅಂದ್ರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಗಾಡಿಗಳು ಜಾಸ್ತಿ ಆಗುತ್ತೆ. ಆಮೇಲೆ ತುಂಬಾ ಜನಕ್ಕೆ ಉದ್ಯೋಗಗಳು ಇಲ್ದೇನೆ ಈ ಫೀಲ್ಡ್ ನೇ ಆಯ್ಕೆ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಈ ರ್ಯಾಪಿಡೋ ಅಂದ್ರೆ ಲೈಕ್ ಇಲ್ಲಿಗಲ್ ಆಗಿ ಬಂದಿರುವಂತ ಎಷ್ಟೋ ಆಪ್ಗಳಿವೆ. ಆಮೇಲೆ ಮುಂಚೆ ಎಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಅಂದ್ರೆ ಆಟೋ ಮಾಡ್ಕೊಂಡು ಊಟಕ್ಕೆ ಹೋಗ್ತಾ ಇದ್ರೆ, ಈಗ ಕೂತ್ಕೊಂಡು ಮನೇಲಿ ಆಟೋ ಮಾಡಿದ್ರೆ
ಎಲ್ಲ food ಬರುತ್ತೆ. ಎಷ್ಟು ಅನುಕೂಲ ಇದೆ ಅದ್ರ ಜೊತೆಗೆ ಅನಾನುಕೂಲನೂ ಅನುಕೂಲ ಬೇರೆ ಫೀಲ್ಡ್ ಅವ್ರಿಗೆ ಆಗುತ್ತೆ. ಈಗ ಕೋವಿಡ್ ಟೈಮ್ ನಮಗ್ ಗೊತ್ತು, ಆ ಟೈಮಲ್ಲಿ ಆಲ್ಮೋಸ್ಟ್ ಯಾರಿಗೂ ಕೆಲಸ ಇರ್ಲಿಲ್ಲ ಅಂಡ್ ಹೊರಗಡೆ ಜನ ಓಡಾಟನೇ ಕಡಿಮೆ ಇತ್ತು. ಹೌದು. ಆ ಟೈಮಲ್ಲಿ ತುಂಬಾ ಸಫರ್ ಆಗಿದ್ದೆ ಆಟೋದವರು. ಖಂಡಿತ ಅಲ್ವಾ? ಸೊ ನೀವ್ ಆ ಟೈಮ್ ನ ಹೆಂಗೆ ನಿಭಾಯಿಸಿದ್ರಿ? ಮ್ಯಾಮ್ ಆಕ್ಚುಲಿ ಕೋವಿಡ್ ಅನ್ನೋದು ಒಂದು ಹೆಂಗೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅಂತ ಸಿಚುವೇಶನ್ ನಾವು ತಲುಪಿದ್ದು. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ ಅಂತ ದಿನ ಬರುತ್ತೆ. ಈಗ ಮನೆಯಲ್ಲಿ ನಾವ್ ಎಲ್ಲಾನು ಸ್ಟಾಕ್ ಮಾಡ್ಕೊಂಡು ಊಟ ಮಾಡುವಂತ ಫ್ಯಾಮಿಲಿ ಕಡಿಮೆ. ನಾವ್ ಅಲ್ಲಿಂದ ತಂದು ಅಲ್ಲಿಂದ ದುಡ್ದು ಅಲ್ಲಿಂದ ತಗೊಂಡ್ ಬಂದು ಮಾಡ್ಕೊಂಡು ತಿನ್ನುವಂತ ಫ್ಯಾಮಿಲಿಗಳು ನಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಖಂಡಿತ ಅಂತ ಫ್ಯಾಮಿಲಿ ನಾವು ಒಬ್ರು. ಆದ್ರೆ ಹೆಂಗೆ ಅಂದ್ರೆ ನಿಜವಾಗ್ಲೂ ಏನಪ್ಪ ನಾಳೆ ಅಕ್ಕಿಗೆ 2 ದಿನ ಅಕ್ಕಿ ಆಗುತ್ತೆ, ಇನ್ನೊಂದ್ 2 ದಿನ ಬೆಳೆ ಬರುತ್ತೆ ಅಂತ ಟೈಮ್ ಅಲ್ಲಿ ನಿಜವಾಗ್ಲೂ ದಾನಿಗಳನ್ನ ನಾವ್ ಇವತ್ತು ನೆನ್ಸ್ಕೋಬೇಕು. ಅದ್ರಲ್ಲಿ ತುಂಬಾ ಚೆನ್ನಾಗಿ ದಾನ ಮಾಡಿದ್ರು ಅಂತ ಇದ್ರಲ್ಲಿ ನಾವು ಕೂಡ ಸೇರ್ತೀವಿ. ನಮ್ಮ ಸ್ಟ್ಯಾಂಡ್ ಎದುರುಗಡೆ ಒಬ್ರು ಡಾಕ್ಟರ್, ಡೆಂಟಲ್ ಡಾಕ್ಟರ್ ಆಗಿರ್ಬೋದು, ಅವ್ರು ಆಟೋ ಡ್ರೈವರ್ಸ್ ನೆಲ್ಲ ಕರೆದು ರೇಷನ್ ಕೊಟ್ಟಿದ್ದು, ಮತ್ತೆ ಇನ್ಫೋಸಿಸ್ ಫೌಂಡೇಶನ್ ಅವ್ರು ಕರೆದು, ಯಾಕಂದ್ರೆ ಅದೇ ಸ್ಟ್ಯಾಂಡ್ ಅಲ್ಲಿ ಬಾಡಿಗೆ ಹೊಡಿತಾ ಇದ್ವಿ, ಅಲ್ಲೂ ಕೂಡ ಕರೆದು ಕೊಟ್ಟಿದ್ದು. ಮತ್ತೆ ಇಲ್ಲಿ ಕೆಲವು ರಾಜಕಾರಣಿಗಳು ಅವರು ಕೂಡ ರೇಷನ್ ಕೊಟ್ಟಿದ್ದು. ನಿಜವಾಗ್ಲೂನು ತುಂಬಾ ಸಹಾಯ ಆಯ್ತು. ತುಂಬಾನೇ ಅಟ್ಲೀಸ್ಟ್ ನಾವ್ ಇವಾಗ ಗೊತ್ತಿರಲ್ಲ ಬೇಡ, ಅಟ್ಲೀಸ್ಟ್ ಊಟ ಮಾಡಿ ನಮ್ ಜೀವ ಉಳಿಸ್ಕೊಳ್ಳೋಣ, ಆಮೇಲೆ ದುಡಿಯೋಣ ಅನ್ನೋ ತರ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ, ಏನು ಮಾತುಕತೆ ಇಲ್ಲ, ಜನ ಇಲ್ಲ, ಸಂಚಾರ ಏನು ಇಲ್ಲ. ಸೊ ಬಾಡಿಗೆ ಮಾಡೋಣ ಅಂದ್ರೆ ನಿಮ್ಗೆ ಯಾರು ಓಡಾಡೋರೇ ಇಲ್ಲ. ಖಂಡಿತ. ಸೊ ಮನೆಯಲ್ಲಿ ಗಾಡಿ ಬಂದ್ ಆಗಿದೆ ಅಂತ ಅಂದಾಗ ಒಂದು ಜೀವನ ಮಾಡೋದು ಮನೇಲಿ ಯಾರು ಮೆನ್ ಇಲ್ಲ, ಸಪೋರ್ಟ್ ಮಾಡಕ್ ಯಾರು ದುಡಿಯೋರಿಲ್ಲ. ಅದ್ರಲ್ಲೂ ಸಿಂಗಲ್ ಪೇರೆಂಟ್ಸ್ ಅಂತ ಬಂದಾಗ ನಿಜವಾಗ್ಲೂ ನಂದೊಂದೇ ಸ್ಟೋರಿ ಅಲ್ಲ, ತುಂಬಾ ಜನ ಇದ್ದಾರೆ. ದೇವ್ರ ನನ್ನ ಅವ್ರಿಗಿಂತ ಎಲ್ಲೋ ಮೇಲೆ ಇಟ್ಟಿದ್ದಾರೆ. ಅದನ್ನ ನಾನು ದೇವ್ರಿಗೆ ಆ ಕೃತಜ್ಞತೆ ನಾವು ಸಲ್ಲಿಸ್ಬೇಕು ದೇವ್ರಿಗೆ. ನಮಗಿಂತ ಕೆಳಗಡೆ ಇರೋರು ತುಂಬಾ ಜನ ಇರ್ತಾರೆ, ತುಂಬಾ ಕಷ್ಟದಲ್ಲಿದ್ದಾರೆ. ಆದ್ರೆ ನೀವು ಈ ತರ ಹೇಗೆ ಇದನ್ನ ತಗೊಂಡ್ ಹೋಗ್ತಾ ಇದೀರಾ, ನೀವ್ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತೀರಾ. ಖಂಡಿತ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಲ್ವಾ, ನೀವೇನು ನೆಗೆಟಿವಿಟಿನ ತಗೊಳ್ತಾ ಇಲ್ಲ ನಿಮ್ ಲೈಫ್ ಅಲ್ಲಿ, ನೀವೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀರಾ. ಎಷ್ಟು ಏನೇ ಇನ್ಸ್ಪೈರ್ ಮಾಡ್ತಾ ಇರಿ. ಅಂಡ್ ಇನ್ಸ್ಪೈರ್ ಅಂದ ತಕ್ಷಣ ನನ್ಗೆ ಒಂದು ವಿಚಾರ ನೆನಪಾಗುತ್ತೆ. ನೀವು ಈಗ ರೀಸೆಂಟ್ ಆಗಿ ಜಿ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಹೌದು. ಅಲ್ಲಿ ಪ್ರೇಮಾ ಮೇಡಮ್ ಅವರು ನೀವ್ ಇನ್ಸ್ಪೈರ್ ಮಾಡಿದ್ರಿ, ನೀವೇ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಸೊ ಆ ತರ ಒಂದು ದೊಡ್ಡ ವೇದಿಕೆ ನಿಮ್ಗೆ ಸಿಕ್ತಾಗ, ಅಲ್ಲಿ ಒಬ್ರು ದೊಡ್ಡ ವ್ಯಕ್ತಿ ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದಾಗ ಆ ಒಂದು ಮೊಮೆಂಟ್ ಹೇಗಿತ್ತು ನಿಮ್ಗೆ? ಅದಕ್ಕಿಂತ ಭಾಗ್ಯ ಯಾವ್ದು ಇಲ್ಲ ಮ್ಯಾಮ್. ಒಬ್ರು ನಮ್ಮನ್ನ ನೋಡಿ, ಅದು ದೊಡ್ಡ ಅವರು ಬೆಳೆದು ಬಂದ ಹಾದಿ, ಅವ್ರು ಹೆಸರು ಮಾಡಿರುವಂತ ಹಾದಿ ನೋಡಿ ಅವ್ರು ನಮ್ಗೆ ಇನ್ಸ್ಪೈರ್ ಅಂದ ತಕ್ಷಣ ಅಯ್ಯೋ ಆ ಲೆವೆಲಿಗೆ ನಾವು ಹೋಗಿದೀವ ಅಂದ್ರೆ ನಾವು ನೋಡ್ತೀವಲ್ವಾ. ಸೊ ತುಂಬಾ ಜನ ನಿಮ್ನ ಹುಡ್ಕೊಂಡು ಒಂದು ಹುಡುಗಿ ಬೆಂಗಳೂರಿಂದ ಬಂದಿದ್ದೆ ಅಂತ ಹೇಳಿದ್ರು. ಸೊ ಅವಾಗ ಹೇಗ್ ಅನ್ಸ್ತು ನಿಮ್ಗೆ? ಫುಲ್ ಎಕ್ಸೈಟ್ ಆದ್ರಿ? ಎಕ್ಸೈಟ್ ಏನಪ್ಪ ಬೆಂಗಳೂರಿಂದೆಲ್ಲ ಹುಡುಕ ನಾವ್ ಮೈಸೂರನ್ನ ತಡ್ಕೊಳಕ್ ಆಗ್ತಿಲ್ಲ. ಖುಷಿ ಆಯ್ತಾ ನಿಮ್ಗೆ? ತುಂಬಾ ಖುಷಿ ಆಯ್ತು. ನಮ್ಮ ಸಾಧನೆ ನಾವ್ ಏನೇನು ಅಲ್ಲ ಅಂತದ್ರಲ್ಲಿ ನಾವ್ ಏನೋ ಮಾಡಿದೀವಿ ಅಂತ ಅವ್ರು ಗುರುತಿಸ್ತಾ ಇದಾರೆ ಅಂದಾಗ ಬಹಳ ಖುಷಿ ಆಗುತ್ತೆ. ಇಲ್ಲ ಮೇಡಮ್, ನೀವ್ ಖಂಡಿತ ಏನು ಮಾಡಿಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಮೈಸೂರಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಲೇಡೀಸ್ ಆಟೋ ಓಡಿಸ್ತಾ ಇರೋದನ್ನ ನಾವು ನೋಡಿರೋದು. ಅಂಡ್ ಅದ್ರಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಾ ಅಂದ್ರೆ ನೀವು ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ ಅಲ್ವಾ? ಸೊ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ. ಅಂಡ್ ನೀವ್ ಈಗ ತಾನೇ ಹೇಳ್ತಾ ಇದ್ರಿ, ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ತುಂಬಾ ಜನ ಸಹಾಯ ಮಾಡಿದ್ರು, ರೇಷನ್ ಕೊಟ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ನೀವೀಗ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದಾರೆ, ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅವಾಗ ಅಂತ ಹೇಳಿದ್ರಿ. ಸೊ ಅದೇ ತರ ಸಾಕಷ್ಟು ಜನಕ್ಕೆ ನಮ್ಮ ಮೈಸೂರಿನಲ್ಲಿ ಆ ಟೈಮಲ್ಲಿ ತುಂಬಾ ನೆರವಾದ್ರು ಸುಮಾರು ಜನ. ಹೌದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾಮ್ ಈಗ ಆ ಟೈಮ್ ಅಲ್ಲಿ ನಮ್ದು ಈಸ್ಕೊಂಡಿರೋ ಕೈ ಆಗಿದೆ. ಸೊ ನಮ್ದು ಕೊಡೋ ಕೈ ಆಗ್ಬೇಕು. ನಾವು ಕೂಡ ಅದೇ ರೀತಿ ಕೊಡೋ ಕೈ ಅಂತ ಅಂದ್ರೆ ಸಮಾಜಕ್ಕೆ ಇನ್ನೂ ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು. ನನಗೆ ಆಕ್ಚುಲಿ ತುಂಬಾ ಒಂದು ಹೊಸ ವೃತ್ತಿ ಅಂದ್ರೆ ರಾಜಕೀಯಕ್ಕೆ ಹೋಗ್ಬೇಕು, ರಾಜಕೀಯದಲ್ಲಿ ಬೆಳಿಬೇಕು. ನಾನು ಕೂಡ ಸಮಾಜ ಸೇವೆ ಮಾಡ್ಕೊಂಡು ಇನ್ನು ಹಲವಾರು ನಮಗೆ ಬೇರೆಯವ್ರು ಯಾರು ಸ್ಫೂರ್ತಿ ಆದ್ರೆ ಹೆಣ್ಮಕ್ಳು ನಾವು ಸ್ಫೂರ್ತಿಯಾಗಿ ನಿಲ್ಬೇಕು. ಹೌದು. ಅಂಡ್ ಇದೇ ತರ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನೇನ್ ಮಾಡ್ಬೋದು, ನಿಮ್ಗೆ ಒಂದು ಡ್ರೀಮ್ಸ್ ಇರುತ್ತೆ, ಒಂದು ಲಿಸ್ಟ್ ಆಫ್ ಐಡಿಯಾಸ್ ಇರುತ್ತೆ. ಓಕೆ, ನಾನು ಹಿಂಗ್ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಇದೆ ಹಾಗಿದ್ರೆ? ಖಂಡಿತ ಮ್ಯಾಮ್, ನನಗೆ ರಾಜಕೀಯ ಹೋಗೋದು ಬಹಳ ಖುಷಿ ಇದೆ. ಅದ್ರಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದಿದೆ. ಒಂದು ಈಗ ಸುಮ್ನೆ ಸಿಂಪಲ್ ಆಗಿ ಒಂದು ಫಸ್ಟ್ ಆಸೆ ಏನಪ್ಪಾ ಅಂತ ನಾನ್ ಕೇಳಿದ್ರೆ ಏನ್ ಹೇಳ್ತೀರಾ? ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ಬೇಕಂತ ಇದೀರಾ? ಆಮೇಲೆ ಪ್ರತಿ ಮನೆಗಳಲ್ಲೂ ವಾಲಂಟಿಯರ್ ಆಗಿ ಬಂದು ಅವರು ಗಿಡಗಳನ್ನ ನೆಡುವಂತದ್ದು, ಪರಿಸರವನ್ನ ಅವರು ಮೇಂಟೈನ್ ಮಾಡ್ಬೇಕು. ವಾಲಂಟಿಯರ್ ಆಗಿ ನಾವು ನೋಡ್ತಾ ಇದೀವಿ. ಪರಿಸರ ಅಂತ ನೀವ್ ಹೇಳಿದಕ್ಕೆ ಹೇಳ್ಬೇಕಂತ ಅನ್ಸ್ತು. ಈಗ ಸಮ್ಮರ್ ನ ತಡ್ಕೊಳಕ್ ಆಗಲ್ಲ, ನೆರಳಲ್ಲಿದೆ ಅಂತ ಗಾಡಿ ನೋಡಿ ಜನ ಗಾಡಿ ಇಷ್ಟು ಬಿಸಿಲಿದೆ. ಆಲ್ಮೋಸ್ಟ್ 40 ರೀಚ್ ಆಗಿದೀವಿ ಟೆಂಪರೇಚರ್. ಯಾವ ಕಾಲದಲ್ಲೂ ಈ ತರ ಇರ್ಲಿಲ್ಲ.
ಸೊ ಬೇರೆ ಬೇರೆ ಮಳೆಗಾಲ ಚಳಿಗಾಲದಲ್ಲೆಲ್ಲ ಮರ ಕಟ್ ಮಾಡ್ಬಿಟ್ಟು ಬೇಸಿಗೆಗಾಲದಲ್ಲಿ ಮರ ಹಾಕ್ಬೇಕಿತ್ತು, ಗಿಡ ನೆಡ್ಬೇಕಿತ್ತು ಅಂತ ಯೋಚನೆ ಮಾಡುವಂತ ಕಾಲ ಆಗ್ಬಿಟ್ಟಿದೆ ಇವಾಗ. ಹೌದು. ಸೊ ಪ್ರತಿ ಮಕ್ಕಳಲ್ಲೂ ಕೂಡ ಆ ಪರಿಸರದ ನಾಲೆಜ್ ನಾವು ಬೆಳೆಸ್ಬೇಕು. ಖಂಡಿತ. ಮತ್ತೆ ವಾಟರ್ ನ ಹೇಗ್ ಸೇವ್ ಮಾಡ್ಕೋಬೇಕು, ಮತ್ತೆ ಪ್ಲಾಸ್ಟಿಕ್ ಇಂದ ಹೇಗೆ ನಾವು ಹೊರಗ್ ಬರ್ಬೇಕು, ಈ ಒಂದಷ್ಟು ಕಾನ್ಸೆಪ್ಟ್ಸ್ ನ ನೀವು ಪೊಲಿಟಿಕಲಿ ರೀಚ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ. ಓಕೆ, ಗುಡ್ ಇನಿಷಿಯೇಟಿವ್, ತುಂಬಾ ಚೆನ್ನಾಗಿದೆ ನಿಮ್ಮ ಕಾನ್ಸೆಪ್ಟ್. ಅಂಡ್ ಅದಾದ್ಮೇಲೆ ನೀವು ಹೇಳ್ತಾ ಇದ್ರಿ ನೀವು ಡಿಗ್ರಿ ಮಾಡಿದೀರಾ, MBA ಡಿಸ್ಕಂಟಿನ್ಯೂ ಅಂತ ಹೇಳ್ತಿದ್ರಿ. ಸೊ ಯಾಕೆ ಡಿಸ್ಕಂಟಿನ್ಯೂ? ನಮ್ಮ ಕಾರಣ ಏನಂದ್ರೆ ಆಕ್ಚುಲಿ ಎರಡನ್ನೂ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಮಗು ಇಟ್ಕೊಂಡು ಮತ್ತೆ MBA ಮಾಡ್ಕೊಂಡು ಆಟೋ ಓಡಿಸ್ಕೊಂಡು ಆಗ್ಲಿಲ್ಲ ನನ್ ಕೈಲಿ. ಸೊ ಯಾರ್ದು ಸಪೋರ್ಟ್ ಇಲ್ಲ. ನನ್ ಜೀವನ ನೋಡ್ಬೇಕು, ಮಗು ಜೀವನ ನೋಡ್ಬೇಕು. ಹೌದು. ಅವತ್ತಿನ ಖರ್ಚುಗಳು ಆಗಿತ್ತು, ಆಮೇಲೆ ದುಡಿಮೆ ಕಡಿಮೆ ಇತ್ತು. ಇವಾಗ ದುಡಿಯೋಕೆ ನೂರಾರು ದಾರಿ. ಈಗ ಫಸ್ಟ್ ಇನ್ಕಮ್, ಸೆಕೆಂಡ್ ಇನ್ಕಮ್ ಅಂತೆಲ್ಲ ಮಾಡ್ತಾ ಇರ್ತಾರೆ. ಅಂಡ್ ಹಿಂದೆ ಹಾಗಿರ್ಲಿಲ್ಲ. ಹೌದು. ಒಂದು ಇನ್ಕಮ್ ನಮ್ಗೆ ಸಾಕಷ್ಟು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ತರ ಇತ್ತು. ಸೊ ಈಗ ನಿಮ್ಗೆ MBA ಕಂಟಿನ್ಯೂ ಮಾಡೋ ಪ್ಲಾನ್ಸ್ ಏನಾದ್ರು ಇದೆಯಾ? ನಮ್ ಓದೋ ಇಂಟ್ರೆಸ್ಟ್ ಇದೆ, ಬಟ್ ಈಗ ಓದ್ಕೊಂಡ್ ಕುತ್ಕೊಂಡ್ರೆ ಜೀವನ ಮಾಡಕ್ ಆಗಲ್ಲ. ಸೊ ನಮಗೆ ಬೆನ್ನೆಲುಬಾಗಿ ಯಾರು ನಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ. ನನಗ್ ನಾನೇ. ಸೊ ನಾನು ಹೇಳಿದ ನನಗ್ ನನ್ನ ಆಟೋಗೆ ನಾನು ನನ್ ಮಗ ನಮ್ದೊಂಥರ ಟ್ರಯಾಂಗಲ್ ಯಾವತ್ತೂ. ಸೊ ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಒಂದ್ ಬಿಡ್ತು ಅಂದ್ರೆ ಇನ್ನೊಂದೇನೋ ಮಾಡಕ್ ಆಗಲ್ಲ. ಸಣ್ಣ ಪುಟ್ಟದ ಏನಾದ್ರೂ ಒಂದ್ ಮಾಡ್ಬೋದು, ದೊಡ್ಡ ಮಟ್ಟದಲ್ಲಿ ಏನು ಮಾಡೋದು ಕಷ್ಟ ಇದಮ್ಮ. ಅದು ನಿಮ್ ಆಟೋ ಜೊತೆ ಮಾತಾಡ್ತೀರಾ ಅಂತ ಕೂಡ ನಾನು ಕೇಳ್ಪಟ್ಟೆ. ಹೌದು, ನಮ್ದು ಬಾಂಧವ್ಯ ಹಂಗೆ ಇರೋದು. ಯಾರು ಇಲ್ಲ ಅಂದ್ರೆ ನನ್ ಬಾಯ್ ಫ್ರೆಂಡ್ ನನ್ನ ಆಟೋನೆ. ಅವಾಗ ಆಟೋ ಜೊತೆ ಮಾತಾಡ್ತಿರ್ತೀವಿ. ಕ್ಯೂಟ್ ಆಕ್ಚುಲಿ. ಕೆಲವು ಸರಿ ದೇವ್ರ ಜೊತೆ ಜಗಳ ಆಡ್ತಾರೆ ಜನರು, ನಾವು ಆಟೋ ಜೊತೆ ಜಗಳ ಆಡ್ಬೇಕು. ಆಕ್ಚುಲಿ ನಾವು ಜಗಳ ಮಾಡಿದ್ರು ಅವ್ರು ವಾಪಸ್ ಏನು ಮಾತಾಡಲ್ಲ. ಅದೇ ಜಗಳ ಮಾಡ್ಬಾರ್ದು. ಈಗ ನಾವು ವೆಹಿಕಲ್ಸ್ ಅಲ್ಲಿ ವೆರೈಟೀಸ್ ನೋಡ್ತಾ ಇರ್ತೀವಿ, ಅಪ್ಡೇಟೆಡ್. ಈಗ ನಾವು ಸ್ಕೂಟಿ ಎಲ್ಲ ನೋಡುವಾಗ ಮುಂಚೆ ಎಲ್ಲ ಕಿಕ್ ಸ್ಟಾರ್ಟ್ ಮಾಡೋದು ಒಂದೇ ಆಪ್ಷನ್, ಇವಾಗ ಸೆಲ್ಫ್ ಸ್ಟಾರ್ಟ್ ಆಪ್ಷನ್. ಸೊ ಅದೇ ತರ ಆಟೋನಲ್ಲೂ ತುಂಬಾ ವೆರೈಟೀಸ್ ಆಫ್ ಆಟೋಸ್ ಇರುತ್ತೆ. ನಾನು ಮುಂಚೆ ನೀವು ಸ್ಟಾರ್ಟ್ ಮಾಡುವಾಗ, ಆಟೋ ಸ್ಟಾರ್ಟ್ ಮಾಡಿದಾಗ ಯಾವ ತರ ಆಟೋ ಇತ್ತು ಅಂಡ್ ಈಗ ಹೇಗೆ ಡಿಫ್ರೆನ್ಸ್ ಹೇಗಿದೆ? ನಾನ್ ಶುರು ಮಾಡಿದ್ದು ಅಪ್ಪನ್ ಜೊತೆ ಅಂದ್ರೆ ಗರುಡ ಗಾಡಿ ಓಡಿಸ್ತಾ ಇದ್ರಪ್ಪ. ಗರುಡ ಗಾಡಿ ಅಂದ್ರೆ ಡೀಸೆಲ್ ಆಟೋ ತರ ಇರುತ್ತದು. ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಹಿಂದೆ ಹಗ್ಗ ಕಟ್ಬಿಟ್ಟು ಹೇಳಿ ಸ್ಟಾರ್ಟ್ ಮಾಡ್ಬೇಕಿತ್ತು. ಸ್ಟಾರ್ಟ್ ಮಾಡ್ತಿದ್ರ? ಮಾಡ್ತಾ ಇದ್ದೆ. ಗಾಡಿ ಕುತ್ಕೊಂಡೋದ್ರೆ ಎಲ್ಲ ಡುಗು 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 ಅಂತ ಫುಲ್ ಬುಲೆಟ್ ಓಡಿಸ್ದಂಗ ವೈಬ್ರೇಟ್ ಇಡೀ ಬಾಡಿನ ವೈಬ್ರೇಟ್ ಅದು. ಆ ತರ ಗಾಡಿಯಲ್ಲಿ ಫಸ್ಟ್ ಅದು ಡೀಸೆಲ್ ಆಟೋನಾ? ಡೀಸೆಲ್ ಗರುಡ ಗಾಡಿ ಅಂತ ಕರೀತಾ ಇದ್ವಿ. ಆ ಗಾಡಿ ನಾನು ಕಲ್ತಿದ್ದೆ ಅದ್ರಲ್ಲಿ ಮೊದ್ಲು. ಆಮೇಲೆ ಇದು 2 ಸ್ಟ್ರೋಕ್ ಗಾಡಿ. 2 ಸ್ಟ್ರೋಕ್ ಬಂದು ರಾಚೆಟ್ ಎತ್ತದ್ದು. ಅದು ವೇಟ್ ಇರುತ್ತಲ್ವಾ? ನಮ್ಮ ಕಾಲೇಜಲ್ಲೆಲ್ಲ ಏನಂದ್ರೆ ನಾನು ಆಟೋ ಓಡಿಸ್ತಾರೆ ಅಂದ್ರೆ ನಂಬಲ್ಲ ಜನ ಅಲ್ಲ. ಅವಳು ಗಾಡಿ ಸ್ಟಾರ್ಟ್ ಮಾಡ್ಲಿ ಸಾಕು ಅಂತ ಬೆಟ್ಟಿಂಗ್ ಕಟ್ಟುವು. ಬರೀ ಗಾಡಿ ಸ್ಟಾರ್ಟ್ ಮಾಡಿದ್ರೆ 100 ರೂಪಾಯಿ ಬೆಟ್ಟಿಂಗ್. ಜಸ್ಟ್ ಅದು ಎತ್ತಿ ಆನ್ ಆಗ್ಬೇಕು, ಗಾಡಿ ಆನ್ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕು. ಇವಾಗೆಲ್ಲ ಸೆಲ್ಫ್ ಬಂದ್ಬಿಟ್ಟಿದೆ. ಈಗೇನಿಲ್ಲ, ಸುಮ್ಮನೆ ಅದನ್ನೇ ಓಡಿಸಿದವ್ರು ಇದೆಲ್ಲ ಯಾವ ಲೆಕ್ಕ ಅಲ್ವಾ? ಓಕೆ, ಈಗ ನಿಮ್ಮ ಹತ್ರ ಇರೋದು ಓನ್ ಆಟೋ. ಅಂದ್ರೆ ಲೋನ್ ಮೇಲೆ. ಆಕ್ಚುಲಿ ಒಂದು ಡಾಕ್ಟರ್ ನನಗೆ ಸಪೋರ್ಟ್ ಮಾಡಿದ್ದು. ಅವರು ನನಗೆ ಡೌನ್ ಪೇಮೆಂಟ್ ಕೊಟ್ಟು ಗಾಡಿ ತಗೊಂಡು ಹೇಳಿ ಡೌನ್ ಪೇಮೆಂಟ್ ಕೊಡ್ಸಿ ಆಟೋನ ಕೊಡ್ಸಿದ್ರು. ಬಟ್ ಅವ್ರಿಗೂ ತಿಂಗಳು ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಪೇಮೆಂಟ್ ಮಾಡಿ ಜೊತೆ ಲೋನ್ ಕಟ್ಕೊಂಡು ನಾನಿವತ್ತು ನಾನು ಸ್ವಂತ ಆಟೋ ಮಾಡ್ಕೊಂಡಿದ್ದೀನಿ. ಸೂಪರ್ ಮ್ಯಾಮ್, ಸೂಪರ್. ಸೊ ನೀವು, ನಿಮ್ ಮಗ, ನಿಮ್ ಆಟೋ, ಅದೇ ನಿಮ್ ಪ್ರಪಂಚ. ಖಂಡಿತ ಅಲ್ವಾ? ಸೊ ಇದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ಅಂಡ್ ಕೇಳೋದಕ್ಕೂ ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ಸುತ್ತೆ. ಅಂಡ್ ನೀವ್ ಹೇಳ್ತಾ ಇದ್ರಿ ನೀವು ಸಿಂಗಲ್ ಪೇರೆಂಟ್ ಅಂತ. ಸೊ ಇದೇ ತರ ಮೈಸೂರಲ್ಲಿ ತುಂಬಾ ಜನ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ. ಆಲ್ ಓವರ್ ದಿ ವರ್ಲ್ಡ್ ತುಂಬಾ ಜನ ಸಿಂಗಲ್ ಪೇರೆಂಟ್ಸ್ ನ ಇರ್ತಾರೆ, ಆಯ್ತಾ? ಸೊ ಅವರಿಗೆ ನೀವು ಯಾವ ಒಂದು ಒಳ್ಳೆ ಸಂದೇಶ ಅಂತ ಅವ್ರಿಗೆ ಕೊಡಕ್ ಇಷ್ಟಪಡ್ತೀರಾ? ಜೀವನದಲ್ಲಿ ಯಾವಾಗ್ಲೂ ನಾವು ಫುಲ್ ಸ್ಟಾಪ್ ಹಾಕೋಬಾರ್ದು. ಏನಂದ್ರೆ ಅಧ್ಯಾಯ ಮುಗ್ದಿರುತ್ತೆ, ನೆಕ್ಸ್ಟ್ ಪೇಜ್ ಅಂತ ಓಪನ್ ಮಾಡಿದಾಗ ಹೊಸ ಅಧ್ಯಾಯ ಇರುತ್ತೆ. ಖಂಡಿತ, ಯಾವಾಗ್ಲೂ ಅಷ್ಟೇ. ಆಮೇಲೆ ಒಂದು ಪರ್ಸನಲಿ ಹೇಳ್ಬೇಕು ಅಂದ್ರೆ ಬೇರೆಯವ್ರನ್ನ ಅಥವಾ ಇನ್ನೊಬ್ರನ್ನ ನಂಬಿ ಜೀವನ ಮಾಡ್ಬಾರ್ದು. ನಮ್ಮನ್ನ ನಾವು ನಂಬಬೇಕು. ಅವ್ರಾಗ್ತಾರೆ, ಇವ್ರಾಗ್ತಾರೆ, ಇನ್ಯಾರು ಬರ್ತಾರೆ. ದಯವಿಟ್ಟು ಅದನ್ನೆಲ್ಲ ಬಿಟ್ಟು ನಮ್ಮನ್ನ ನಾವು ನಂಬಿ ಏನ್ ಕಲ್ತಿದೀವಿ ಅದ್ರಲ್ಲಿ ಜೀವನ ಮಾಡಕ್ಕೆ ನಾವ್ ಏನ್ ನಂಬಿದೀವಿ, ನಾವ್ ಎಷ್ಟು ಕಷ್ಟ ಪಡಕ್ ರೆಡಿ ಇದೀವಿ ಅಷ್ಟು 100% ಕಷ್ಟ ಪಡ್ಬೇಕು. ಆಗ ಖಂಡಿತ ದೇವರು ನಮ್ ಕೈ ಹಿಡಿತಾನೆ, ಫಲ ಸಿಕ್ಕೇ ಸಿಗುತ್ತೆ. ಖಂಡಿತ. ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ನಿಮ್ ಜೊತೆ ಮಾತಾಡಿ. ಸ್ವಾಮಿ ಅವರೇ, ನೀವು ವೆರಿ ಇನ್ಸ್ಪೈರಿಂಗ್ ಪರ್ಸನ್. ನೀವು ಆಕ್ಚುಲಿ ನಾನ್ ಅನ್ಕೊಂಡಿದ್ದೆ ಬಿಫೋರ್ ದ ಇಂಟರ್ವ್ಯೂ ಹೆಂಗಿರ್ತಾರೆ, ಏನೋ ತುಂಬಾ ಸೈಲೆಂಟ್ ಆಗಿರ್ತಾರ ಅಥವಾ ಹೇಗೆ ಅಂತ. ಬಟ್ ನೀವು ಪಟಾಕಿ ತರ ಸಖತ್ತಾಗಿ ಮಾತಾಡ್ತೀರಾ. ಅಂಡ್ ಅದಾದ್ಮೇಲೆ ನೀವು
ಕಾನ್ಸೆಪ್ಟ್ ಹೇಗೆ ತಗೊಂಡಿದ್ದೀರಾ, ಜೀವನನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂಡ್ ನೀವು ಆಸ್ ಅ ಪರ್ಸನ್ ನಾನು ನೋಡುವಾಗ ತುಂಬಾ ಚೆನ್ನಾಗಿ ನಿಮ್ ಜೀವನನ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗೆ ಗೊತ್ತು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ತಗೊಂಡ್ ಹೋಗ್ಬೇಕು ಜೀವನದಲ್ಲಿ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ತರ ಎಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಬದುಕು ಕಲ್ಸ್ಬಿಡುತ್ತಂಗೆ. ಬದುಕು ಕಲಿಸ್ತು ಅಂತ ಹೇಳ್ತೀರಾ. ಓಕೆ, ವೆರಿ ಟ್ರೂ ಮ್ಯಾಮ್. ಇವಾಗ ನೀವಾಗ್ಲೇ ಹೇಳಿದ್ರಿ ನಾವು ಆಟೋ ಹೇಳ್ಕೊಡ್ತೀವಿ, ಬ್ಯಾಂಗ್ಳೂರಲ್ಲಿ 200 ಜನ ಆಟೋ ಲೇಡೀಸ್ ಓಡಿಸ್ತಾ ಇದಾರೆ ಅಂತ. ಸೊ ನಮ್ಮ ಮೈಸೂರು ಜನತೆಗೆ ಏನಾದ್ರೂ ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ? ನಾವು ಪೀಸ್ ಆಟೋ ಸಂಘಟನೆ ಅಂತ ಹೇಳಿ ಪೀಸ್ ಆಟೋ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ ಸಂಘಟನೆ ಇದೆ. ರಾಜ್ಯಾಧ್ಯಕ್ಷರು ಬಂದು ಅದಕ್ಕೆ ರಘು ಅಂತ ಅವರು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಎಷ್ಟ್ ಚೆನ್ನಾಗಿದೆ, ಹೆಣ್ಮಕ್ಳಿಗೆನೆ ನಾವು ಆಟೋ ಹೇಳ್ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ರೆಡಿ ಮಾಡಿ ಆಲ್ರೆಡಿ 200 ಜನ ಆಟೋ ಕಲ್ತಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಇದು ಕೂಡ ನಮ್ಮ ಮೈಸೂರಿನಲ್ಲೂ ನಾವು ಶುರು ಮಾಡಿದೀವಿ. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಂಗಿದ್ರೆ ನನ್ನನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಮೈಸೂರಿನಲ್ಲಿ ಫ್ರೀ ಆಗಿ ನಾವು ಆಟೋ ಹೇಳ್ಕೊಡ್ತೀವಿ. ಓಕೆ, ಸೂಪರ್ ಸೌಮ್ಯ ಅವರೇ. ಇದು ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗುವಂತಹ ಕತೆ ನಿಮ್ದು. ನಾವೀಗ ಏನ್ ಸಂದರ್ಶನ ಮಾಡಿದ್ವಿ ನಿಮ್ ಜೊತೆ, ಅದು ನಿಮ್ ಜೊತೆ ಮಾತಾಡಿ ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಕೂಡ ನಿಮ್ಮಿಂದ ಇನ್ಸ್ಪೈರ್ ಆದೆ. ಓಕೆ, ಇವಾಗ ಕೊನೆಯದಾಗಿ ನೀವು ನಿಮ್ ಜೀವನದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಯಾರಿಗಾದ್ರೂ ಕ್ಷಮೆ ಕೇಳ್ಬೇಕು ಅಂತಿದ್ರೆ, ಸಾರಿ ಹೇಳ್ಬೇಕು ಅಂತಿದ್ರೆ, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ, ಯಾರಿಗೆ ಸಾರಿ ಹೇಳ್ತೀರಾ? ಥ್ಯಾಂಕ್ಸ್ ಅಂತ ತುಂಬಾ ಜನಕ್ಕೆ ಹೇಳ್ಬೇಕು. ಅದ್ರಲ್ಲಿ ತುಂಬಾ ಕೆಲವು ವ್ಯಕ್ತಿಗಳು ಅಂದ್ರೆ ಒಬ್ರು ಜೇಸಸ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಜಯರಾಜ್ ಅಂತ ಇದ್ದಾರೆ. ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಅವರೇ ನನಗೆ ಕಾರಣ. ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಅದ್ರ ಜೊತೆಗೆ ನಮ್ ತಂದೆ, ಆಮೇಲೆ ನಮ್ ಮೈಸೂರು ಜನರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇವತ್ತು ಅವ್ರ ಸಪೋರ್ಟ್ ಇಲ್ದೇ ಇದ್ದಿದ್ರೆ ನಾನು ಇಷ್ಟ್ರ ಮಟ್ಟಕ್ಕೆ ಬರಕ್ ಆಗ್ತಿರ್ಲಿಲ್ಲ. ನಮ್ಮ ಎಲ್ಲ ಆಟೋ ಡ್ರೈವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಾರಿ ಅಂತ ಹೇಳಕ್ಕೆ ನಾನು ಯಾರ ಹತ್ರ ನಂಗೆ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ಎಲ್ಲರಿಗೂ ಸಾರಿ. ಓಕೆ, ಸೋ ಸ್ವೀಟ್ ಆಫ್ ಯು ಮ್ಯಾಮ್, ಸೋ ಸ್ವೀಟ್ ಆಫ್ ಯು. ಓಕೆ, ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಸ್ನೇಹಿತರೆ, ನಾನು ಸೌಮ್ಯ ಮಾತಾಡ್ತಿರೋದು. ನಾವು ಪೀಸ್ ಆಟೋ ಸಂಘಟನೆಯಿಂದ ಈಗಾಗಲೇ ಬೆಂಗಳೂರಿನಲ್ಲಿ 200ಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ಆಟೋನ ಉಚಿತವಾಗಿ ಹೇಳ್ಕೊಟ್ಟಿದ್ದೀವಿ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ನಾವು ಉಚಿತವಾಗಿ ಆಟೋ ಹೇಳ್ಕೊಡೋಕ್ಕೆ ರೆಡಿ ಇದ್ದೀವಿ. ಯಾರಿಗೆಲ್ಲ ಕಲಿಯೋ ಆಸಕ್ತಿ ಇದೆ, ಅವರ ನಿಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಸೌಮ್ಯ ಅಂತ. ನನ್ನ ನಂಬರು ಡಿಸ್ಪ್ಲೇ ಆಗುತ್ತೆ. ಜೊತೆಗೆ 9916289252 ನನ್ನ ನಂಬರು. ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸೌಮ್ಯ ಅವ್ರದ್ದು ಜೀವನ ಕಥೆನ ನಾವು ಕೇಳಿದ್ವಿ. ಅದಾದ್ಮೇಲೆ ಅವರು ಹೇಗೆ ಅವ್ರ ಜೀವನ ತಗೊಂಡ್ ಹೋಗಿದ್ದಾರೆ ಅಂಡ್ ಅವರು ಎಷ್ಟು ಜನಕ್ಕೆ ಸ್ಫೂರ್ತಿ ಆಗಿದ್ದಾರೆ ಅಂತ ಕೂಡ ನಾವು ನೋಡಿದ್ವಿ. ಅದಾದ್ಮೇಲೆ ಅವರ ಎಷ್ಟೋ ವಿಚಾರಗಳನ್ನ ನಾವು ಅವರಿಂದ ತಿಳ್ಕೊಂಡ್ವಿ ಅಂಡ್ ಎಷ್ಟೋ ವಿಚಾರಗಳು ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿತ್ತು. ಸೊ ಇದೇ ತರಹ ಮುಂದಿನ ವಾರ ಕೂಡ ನಾವು ಒಂದು ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೈಸೂರು ವರ್ಡ್ಸ್.